ಈ ನಿಗೂಢ ಹತ್ಯೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಳೆದ 4 ಗಂಟೆಗಳಿಂದ ಹೇಳಿಕೆಯನ್ನ ದಾಖಲಿಸ್ತಾ ಇದ್ದಾನೆ ಆ ವ್ಯಕ್ತಿ. ಅನಾಮಿಕನಿಂದ ಹೇಳಿಕೆಯನ್ನು ಪಡಿತಾ ಇದ್ದಾರೆ. 4 ಅವರ್ ಆಯಿತು. ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂದ್ರೆ ಆತನಿಂದ ಹೇಳಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸ್ಫೋಟಕ ಭಯಾನಕ ಸತ್ಯಗಳನ್ನು ಬಿಚ್ಚಿಡ್ತಾ ಇದ್ದಾನೆ. ತಲೆಬುರುಡೆ ಸುತ್ತ ಎಸ್ಐಟಿ ಅಧಿಕಾರಿಗಳ ಚಿತ್ತ. ಈಗ ದೂರುದಾರ ಒಪ್ಪಿಸಿದ್ದ ಆ ತಲೆಬುರುಡೆ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬುರುಡೆ ಹೊರ ತೆಗೆಯುವಾಗ ಜೊತೆಗೆ ಯಾರಿದ್ರು ನಿನ್ನ ಜೊತೆಗೆ? ಈ ರೀತಿ ಹೊರ ತೆಗೆಯೋಕೆ ಪ್ರೇರಣೆಯನ್ನು ನೀಡಿದ್ಯಾರು? ಯಾರು ನಿಮಗೆ ಈ ರೀತಿ ತೆಗೆಯೋಕೆ ಹೇಳಿದ್ರು? ನೂರಾರು ಕಡೆ ಶವ ಹೂತಿದ್ದೀನಂತ ನೀವು ಹೇಳಿದಿರಲ್ವಾ? ನಿರ್ದಿಷ್ಟವಾಗಿ ಅದೇ ಜಾಗದ ಬುರುಡೆ ತಂದಿದ್ದು ಯಾಕೆ? ಆ ಬುರುಡೆ ಅಸ್ಥಿಪಂಜರ ಯಾರದು ಅಂತ ತಿಳಿದಿದ್ಯಾ ನಿಮಗೆ? ದೂರುದಾರನ ಬಳಿ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ತಲೆ ಬುರುಡೆ ಕುರಿತಾಗಿ ಹೆಚ್ಚು ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಆತ ಒಂದು ತಲೆ ಬುರುಡೆ ಕೂಡ ಇಟ್ಕೊಂಡು ಬಂದಿದ್ದ. ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾನೆ. ಈಗ ಎಸ್ಐಟಿ ಕೇಳ್ತಿರುವಂತಹ ಪ್ರಶ್ನೆ, ಅದರಲ್ಲೂ ಆತ ತಂದಂತಹ ಆ ತಲೆ ಬುರುಡೆ ರಹಸ್ಯ, ಅದು ಏನಾದರೂ ಸತ್ಯಾಂಶ ಹೊರಬರಬಹುದಾ? ಜೊತೆಗೆ ಯಾವೆಲ್ಲ ಪ್ರಶ್ನೆಗಳನ್ನು ಆತನ ಮುಂದೆ ಇಡ್ತಾ ಇದ್ದಾರೆ? ಅದರ ಜೊತೆಗೆ ಇನ್ನುಳಿದಂತೆ ಆ ನೂರಾರು ಶವಗಳನ್ನು ಹೂತಿಟ್ಟಂತಹ ರಹಸ್ಯ ಹೇಗೆ ಕೆದಕಲಾಗ್ತಾ ಇದೆ? ಪ್ರಭು, ಹೌದು, ನಿಜಕ್ಕೂ ಕೂಡ ಸರಿಸುಮಾರು 4.5 ಗಂಟೆಗಳ ವಿಚಾರಣೆಯನ್ನ ಎಸ್ಐಟಿ ಮಾಡ್ತಾ ಇದೆ. ಬಗೆದಷ್ಟು ಒಂದೊಂದೇ ಮಹತ್ವವಾದಂಥ ವಿಚಾರವನ್ನ ಅನಾಮಿಕ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಿಚ್ಚಿಡ್ತಾ ಇದ್ದಾನೆ. ಪ್ರಮುಖವಾಗಿ 4.5 ಗಂಟೆಗಳ ಪೈಕಿ ಸುಮಾರು 1.5-2 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಆತ ಏನು ಈಗ ಸಬ್ಮಿಟ್ ಮಾಡಿದ್ದಾನೆ ಬುರುಡೆ ಕಳೆ ಬರಹ, ಅದರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ರಹಸ್ಯ ಏನು, ಆ ಬುರುಡೆ ಸುತ್ತವೇ ಎಸ್ಐಟಿ ಅಧಿಕಾರಿಗಳ ಚಿತ್ತ ಇದೆ. ಆತನನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಕೇವಲ ಪ್ರಶ್ನೆಗಳನ್ನ ಕೇಳುವಂಥದ್ದು ಮಾತ್ರ ಅಲ್ಲ, ಅಥವಾ ಆತನಿಂದ ಉತ್ತರವನ್ನ ಪಡೆಯುವಂಥದ್ದು ಮಾತ್ರ ಅಲ್ಲ, ಕ್ರಾಸ್ ಕ್ವಶನಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬುರುಡೆ ರಹಸ್ಯ ನಿಜವಾಗ್ಲೂ ಏನು, ನಿಜವಾಗ್ಲೂ ಈ ಒಂದು ಕಳೆ ಬರಹವನ್ನ, ಈ ಬುರುಡೆಯನ್ನ ಆ ಜಾಗದಿಂದಲೇ ತಂದಿರುವಂತದ್ದು ಹೌದಾ? ಏನು ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ನಾನು ಧರ್ಮಸ್ಥಳ ಗ್ರಾಮದಲ್ಲಿ ಅನೇಕ ಶವಗಳನ್ನ ಹೂತು ಹಾಕಿದ್ದೀನಿ, ಆ ಪೈಕಿ ಒಂದು ಕಳೆ ಬರಹ ನಾನು ಮಾಡ್ತಾ ಇರುವಂತ ಆರೋಪ ನಿಜವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಸಾಬೀತುಪಡಿಸೋದಕ್ಕೋಸ್ಕರ ನಾನು ಕೋರ್ಟ್ಗೆ ಇದನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಅನಾಮಿಕನ ವರ್ಷನ್ ಆಗಿತ್ತು. ಹಾಗಾಗಿ ಅಧಿಕಾರಿಗಳು ಇದನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅದೇ ಜಾಗದಿಂದ ಆ ಒಂದು ಬುರುಡೆಯನ್ನ ತಂದಿರುವಂತ ಹೌದಾ? ಸಾಕಷ್ಟು ಜಾಗಗಳಿಂದ ನಾನು ಬುರುಡೆಗಳನ್ನ ಹೂತಾಕಿದ್ದೀನಿ, ಶವವನ್ನ ಹೂತಾಕಿದ್ದೀನಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಅದೇ ಜಾಗದಿಂದ ಈ ಕಳೆ ಬರಹವನ್ನ ತೆಗೆದುಕೊಂಡು ಬರೋದಕ್ಕೆ ಕಾರಣ ಏನು? ಆ ಅಸ್ಥಿ ಪಂಜರ ಯಾರದ್ದು? ಅವರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಈ ಹಿಂದೆ ಎಲ್ಲಾದ್ರೂ ಅವರನ್ನ ನೋಡಿದೀರಾ? ಪರ್ಟಿಕ್ಯುಲರ್ ಆಗಿ ಈ ಶವವನ್ನ ಹೂತು ಹಾಕೋದಕ್ಕೆ ಹೇಳಿದಂತವರು ಯಾರು? ಮತ್ತು ಹೂತು ಹಾಕುವಂಥದ್ದು ಮಾತ್ರ ಅಲ್ಲ, ಇನ್ ಕೇಸ್ ಅದೇ ಜಾಗದಿಂದ ಈ ಕಳೆ ಬರಹವನ್ನ ತೆಗೆದುಕೊಂಡು ಬಂದಿದ್ದು ನಿಜ ಅಂತ ಆಗಿದ್ರೆ ಅದನ್ನ ತೆಗೆಯುವಂತೆ ಪ್ರೇರಣೆ ನೀಡಿದ್ದು ಯಾರು? ನಿಮ್ಮ ಜೊತೆ ಯಾರಿದ್ರು? ಈ ಎಲ್ಲ ಆಯಾಮಗಳಲ್ಲಿ ಕೇವಲ ಅಧಿಕಾರಿಗಳು ಕ್ವಶನ್ ಮಾಡ್ತಾ ಇಲ್ಲ, ಕ್ರಾಸ್ ಕ್ವಶನಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಕೂಡ ಆ ಅನಾಮಿಕ ಆತ ಹೇಳ್ತಾ ಇರುವಂತಹ ಹೇಳಿಕೆಗಳು ಎಸ್ಐಟಿ ಅಧಿಕಾರಿಗಳಿಗೆ, ಅನುಚೇತ್ ಅವರಾಗಿರ್ಬಹುದು, ಜಿತೇಂದ್ರ ಕುಮಾರ್ ಆಗಿರ್ಬಹುದು, ಇವರಿಗೆ ಮನವರಿಕೆ ಆಗುತ್ತೆ, ಇದು ತೃಪ್ತಿಪಡಿಸುವಂಥದ್ದು, ಈತ ಹೇಳ್ತಾ ಇರುವಂತಹ ಮಾಡಿರುವಂತಹ ಆರೋಪಕ್ಕೂ ಈತ ಕೊಡ್ತಾ ಇರುವಂತಹ ಹೇಳಿಕೆಗಳಿಗೂ ತಾಳೆ ಆಗ್ತಾ ಇದೆ, ಇದು ಕನ್ವಿನ್ಸಿಂಗ್ ಆಗಿದೆ ಅನ್ನುವವರೆಗೂ ಕೂಡ ಈ ವಿಚಾರಣೆ ಮುಂದುವರಿಯುತ್ತೆ. ಸೊ ಈ ವಿಚಾರದ ಕುರಿತಾಗಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ ಮತ್ತು ಆತ ಹೇಳ್ತಾ ಇರುವಂತಹ ಪ್ರತಿಯೊಂದು ಹೇಳಿಕೆಯನ್ನ ಕೂಡ ವಿಡಿಯೋ ಮೂಲಕ ಅದನ್ನ ದಾಖಲೀಕರಣ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಕೆಳ ಹಂತದ ಅಧಿಕಾರಿಗಳ ತಂಡ ಏನಿದೆ, ಮೊನ್ನೆ ತಾನೇ ನಿಯೋಜನೆ ಆಗಿತ್ತು, ಈ ಅಧಿಕಾರಿಗಳ ತಂಡ ಆತ ಹೇಳ್ತಾ ಇರುವ ಪ್ರತಿಯೊಂದು ದಾಖಲೆಗಳನ್ನ, ಪ್ರತಿಯೊಂದು ಮಾಹಿತಿಯನ್ನ ಕೂಡ ಇಂಚಿಂಚಾಗಿ ಅವರು ಅದನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಈತನ ವಿಚಾರಣೆಯ ಬೆನ್ನಲ್ಲೇ ಆತ ಹೇಳಿರುವಂತಹ ಹೇಳಿಕೆಯ ಸತ್ಯಾಸತ್ಯತೆಯ ಒಂದು ಪರಿಶೀಲನೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ನೇರವಾಗಿ ಎಸ್ಐಟಿ ಅಧಿಕಾರಿಗಳು ಬೇಟೆಯನ್ನ ಆರಂಭ ಮಾಡ್ತಾರೆ, ಕಾರ್ಯಾಚರಣೆಗೆ ಇಳಿತಾರೆ. ಇಲ್ಲಿ ಬಂದು ಆತ ಹೇಳಿರುವಂತಹ ವ್ಯಕ್ತಿಗಳು, ಆತ ಹೇಳಿರುವಂತಹ ಜಾಗಗಳು ಮತ್ತು ಆತ ಹೇಳ್ತಾ ಇರುವಂತಹ ಒಂದಿಷ್ಟು ಪ್ರಮುಖ ಸಮಯಗಳು ನಿಜಾನ? ಆ ಸಂದರ್ಭದಲ್ಲಿ ಇಲ್ಲಿದ್ದಂಥವರು ಯಾರು? ಗ್ರಾಮಸ್ಥರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಆತ ಉಲ್ಲೇಖ ಮಾಡಿರುವಂತಹ ವ್ಯಕ್ತಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಆತ ಆರೋಪ ಮಾಡಿರುವಂತಹ ವ್ಯಕ್ತಿಗಳು ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆಯನ್ನ ಕೊಡ್ತಾರೆ? ಮತ್ತು ಆತ ಹೇಳಿರುವಂತಹ ಜಾಗಗಳನ್ನ ಸೆಕ್ಯೂರ್
ಮಾಡುವಂತ ಕೆಲಸಕ್ಕೂ ಕೂಡ SIT ಅಧಿಕಾರಿಗಳು ಮುಂದಾಗಲಿಕ್ಕಿದ್ದಾರೆ. ಇವತ್ತು ಈ ಒಂದು ಪ್ರಕರಣ ಒಂದು ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. SIT ಅಧಿಕೃತವಾಗಿ ಅಖಾಡಕ್ಕೆ ಇಳಿದು ಒಂದೇ ದಿನದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಸೊ ನಾಳೆಯಿಂದ ಕೂಡ ಈ ಬೆಳವಣಿಗೆ ಮುಂದುವರಿಯುತ್ತೆ. ನ್ಯಾಯಾಲಯಕ್ಕೆ ಎಲ್ಲಾ ವರದಿಯನ್ನು ಸಲ್ಲಿಸುವಂತ ಸಂದರ್ಭ SIT ಅಧಿಕಾರಿಗಳು ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಬಳಿಕ ಸ್ಥಳ ಮಾಜರು ನಡೆದು ಇನ್ನಷ್ಟು ಉತ್ಖನನದ ಪ್ರೊಸೆಸ್ ನಡಿಬೇಕಾ ಅಥವಾ ನಡಿಬಾರ್ದಾ, ಯಾವಾಗ ಮಾಡಬೇಕು, ಎಲ್ಲದರ ಬಗ್ಗೆ ಕೂಡ SIT ಅಧಿಕಾರಿಗಳು ಇವತ್ತು ಕನ್ಕ್ಲೂಷನ್ಗೆ ಬರ್ತಾರೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.